ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ನಾನು ಈ ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಅದು ಗೃಹಲಕ್ಷ್ಮಿಯ ಯೋಜನೆಯ ಸಲುವಾಗಿ ಎಲ್ಲರೂ ಕೂಡ 18ನೇ ಮತ್ತು 19ನೇ ಕಂತಿನ ಹಣ ಜಮಾ ಆಗ್ತದೆ ಅನ್ನುವಂತಹ ಒಂದು ಭರವಸೆಯಲ್ಲಿ ಇದ್ದಾರೆ ಸ್ನೇಹಿತರೆ. ಆದರೆ ಇನ್ನು ಕೆಲವೊಂದಿಷ್ಟು ಮಹಿಳೆಯರು ಪಾಪ ಕೇವಲ ಇನ್ನು 17ನೇ ಕಂತಿನಲ್ಲಿ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇನ್ನು ಅವರಿಗೆ 17ನೇ ಕಂತಿನ ಬಾಕಿ ಇರುವಂಥ ಒಂದು 40ರಿಂದ 45% ಜನರಿಗೆ ಯಾವುದೇ ರೀತಿಯಾಗಿ ಅವರಿಗೆ ಬಾಕಿ ಇರುವಂಥ 17ನೇ ಕಂತಿನ 2,000 ರೂಪಾಯಿ ಜಮಾ ಆಗಿಲ್ಲ ಸ್ನೇಹಿತರೆ. ಇನ್ನು 18ನೇ ಕಂತು ದೂರದ ಮಾತು ಆಯಿತು ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಹಲವಾರು ಮಹಿಳೆಯರು ಕೂಡ ಒಂದು ರೀತಿಯಾಗಿ ದುಃಖದಲ್ಲಿ ನಮಗೆ ಮಾತ್ರ ಯಾಕೆ ಬಂದಿಲ್ಲ 17ನೇ ಕಂತಿನ 2,000 ರೂಪಾಯಿ ಅಂತ ಹಲವಾರು ಮಹಿಳೆಯರು ಕೂಡ ನಮ್ಮ ಚಾನಲ್ನ ಮುಖಾಂತರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದ್ರ ಮೂಲಕ ಎಲ್ಲರೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟನ್ನು ನಾನು ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕಂದರೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅರ್ಥ ಆಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು 15ರಿಂದ 20 ದಿನ ಆಗ್ತಾ ಬಂತು ಸ್ನೇಹಿತರೆ. 16 ಮತ್ತು 17ನೇ ಕಂತಿನ ಹಣವನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡಿ ಸ್ನೇಹಿತರೆ. 16ನೇ ಕಂತಂತೂ ಎಲ್ಲರಿಗೂ ಕೂಡ ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಜಮಾ ಆಗಿದೆ ಸ್ನೇಹಿತರೆ. ಯಾಕಂದರೆ 16ನೇ ಕಂತಿನಲ್ಲಿ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಆದರೆ 17ನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಕೇವಲ 50ರಿಂದ 55% ಜನರು ಅಂದರೆ ಆಲ್ಮೋಸ್ಟ್ ಆಲ್ ಒಂದು 60ರಿಂದ 70 ಲಕ್ಷ ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಒಂದು 17ನೇ ಕಂತಿನ 2,000 ರೂಪಾಯಿ ಅವರಿಗೆ ಜಮಾ ಆಗಿದೆ. ಆದರೆ ಇನ್ನು ಉಳಿದಂಥ 40ರಿಂದ 45 ಲಕ್ಷ ಜನರಿಗೆ ಆಲ್ಮೋಸ್ಟ್ ಆಲ್ ಇನ್ನೂ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು 17ನೇ ಕಂತಿನ ಒಂದು ಡಿಸೆಂಬರ್ ತಿಂಗಳ ಏನೇ 2,000 ರೂಪಾಯಿ ಇದೆ ಸ್ನೇಹಿತರೆ, ಅದು ಯಾರಿಗೂ ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಅವರು ಏನು ಮಾಡಬೇಕು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನೀವೇನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬ್ಯಾಂಕ್ಗಳಿಗೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಸೆಂಡ್ ಮಾಡಿದ್ದಾರೆ, ಅಂದರೆ ಬ್ಯಾಂಕ್ಗಳಿಗೆ ಕಳಿಸಿದ್ದಾರೆ, ನಮ್ಮ ಫಲಾನುಭವಿಗಳ ಅಕೌಂಟ್ಗೆ ಹಾಕಿ ಅಂತ ಹಲವಾರು ರೀತಿಯಾಗಿ ಅವರು ಬ್ಯಾಂಕಿಗೆ ಹಣವನ್ನು ಕಳಿಸಿದ್ದಾರೆ ಸ್ನೇಹಿತರೆ. ಆದರೆ ಬ್ಯಾಂಕಿಂಗ್ನ ಒಂದು ವಿಷಯದಲ್ಲಿ ಆದಂಥ ಟೆಕ್ನಿಕಲ್ ಎರರಿಂದಾಗಿ ನಿಮಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಒಂದು ಬಾಕಿ ಇರುವಂಥ ಹಣ ಇನ್ನೂ ಯಾರಿಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಒಂದು 50ರಿಂದ 55% ಜನರಿಗೆ ಆಗಿರ್ಬೋದು. ಆದರೆ ಇನ್ನೂ ಕೂಡ 40ರಿಂದ 45 ಲಕ್ಷ ಜನರು ಅಂದರೆ ಏನು ಕಡಿಮೆ ಮಾತಲ್ಲ ಸ್ನೇಹಿತರೆ, ಅವರಿಗೂ ಕೂಡ ಜಮಾ ಆದರೆ ಮಾತ್ರ ಎಲ್ಲರಿಗೂ ಕೂಡ 17ನೇ ಕಂತಿನ ಕಂಪ್ಲೀಟ್ ಹಣ ಜಮಾ ಆದಂತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಇನ್ನು 40ರಿಂದ 45% ಜನರಿಗೆ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನೀವೇನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇವತ್ತು ಸಂಡೇ ಇರುವುದರಿಂದ ಇವತ್ತು ಯಾವುದೇ ಕೂಡ ಬ್ಯಾಂಕಿಂಗ್ ವ್ಯವಹಾರಗಳು ನಡೆಯದೇ ಇರುವುದರಿಂದ ಸ್ನೇಹಿತರೆ, ಇವತ್ತು ಕೂಡ ಯಾವುದೇ ರೀತಿಯಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಒಂದು 2,000 ರೂಪಾಯಿ ಜಮಾ ಆಗೋದಿಲ್ಲ ಸ್ನೇಹಿತರೆ. ಮತ್ತು ಯಾವಾಗ ಆಗುತ್ತದೆ ಸರ್ ಅಂತ ಹಲವಾರು ಜನರು ಕೂಡ ಪ್ರಶ್ನೆಯನ್ನು ಕೇಳ್ತಾನೆ ಇದ್ದಾರೆ ಸ್ನೇಹಿತರೆ. ಅದು ಯಾವಾಗ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಾಳೆ ಮಾರ್ಚ್ 31 ಅಂತಲೇ ಹೇಳ್ಬೋದು. ನಾಳೆ ಮಾರ್ಚ್ 31ರಿಂದ ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು 17ನೇ ಕಂತಿನ ಬಾಕಿ ಇರುವಂಥ ಒಂದು ಹಣ ಜಮಾ ಆಗ್ತದೆ ಸ್ನೇಹಿತರೆ. ಏನೇನೆಲ್ಲ 2,000 ರೂಪಾಯಿ ಜಮಾ ಆಗಿಲ್ವಲ್ವ ನಿಮಗೆ, ಅದೆಲ್ಲರಿಗೂ ಕೂಡ ನಾಳೆ ಸೋಮವಾರದಿಂದ ನಿಮಗೆ ಜಮಾ ಪ್ರಕ್ರಿಯೆ ಆರಂಭವಾಗ್ತದೆ ಸ್ನೇಹಿತರೆ. ಒಂದು 2 ದಿನಗಳವರೆಗೆ ವೇಟ್ ಮಾಡಿ ಎಲ್ಲರಿಗೂ ಕೂಡ ಖಂಡಿತವಾಗಲೂ 2,000 ರೂಪಾಯಿ 17ನೇ ಕಂತಿನ ಬಾಕಿ ಇರುವಂಥ ಹಣ ಜಮಾ ಆಗ್ತದೆ ಸ್ನೇಹಿತರೆ. ಇನ್ನು 18ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ. ಈಗ ಆಲ್ಮೋಸ್ಟ್ ಆಲ್ ಈಗ 16 ಮತ್ತು 17 ಕಂತಿನ ಬಗ್ಗೆ ಹಣದ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟು ಸ್ನೇಹಿತರೆ. ಆದರೆ ಕೆಲವೊಂದಿಷ್ಟು ಮಹಿಳೆಯರು ಕೂಡ ಕಮೆಂಟ್ ಹಾಕ್ತಾ ಇದ್ದಾರೆ, ನಮಗೆ 14, 15, 16, 17 ಕಂತಿನ 4 ಕಂತಿನ ಹಣವು ಕೂಡ ನಮಗೆ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅವರಿಗೆ ಯಾರಿಗೆ ಬಂದಿಲ್ಲ ನಿಮಗೆ 17ನೇ ಕಂತಿನ ಹಣದ ಬಗ್ಗೆ ನಾನು ಇನ್ನೂ ಜಮಾ ಆಗಿಲ್ಲ ಸ್ನೇಹಿತರೆ. 17, 18 ಮತ್ತು 19ನೇ ಕಂತಿನವರೆಗೂ ಇನ್ನೂ ಕೂಡ ಜಮಾ ಆಗಿಲ್ಲ. 14, 15, 16 ಕಂತಂತೂ ಕನ್ಫರ್ಮ್ ಆಗಿ ಎಲ್ಲರಿಗೂ ಕೂಡ ಜಮಾ ಆಗಿರ್ತದೆ ಸ್ನೇಹಿತರೆ. ಆದರೆ ಸರ್ಕಾರದಿಂದ ಯಾವುದೇ ಫಾಲ್ಟ್ ಇಲ್ಲ. ಅಕಸ್ಮಾತ್ ನಿಮಗೆ ಜಮಾ ಆಗಿಲ್ಲ ಅಂದರೆ ನಿಮ್ಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಸ್ನೇಹಿತರೆ, ಅದನ್ನು ಏನಂತ ಸಾಲ್ವ್ ಮಾಡ್ಕೊಳ್ಳಿ. ಅದು ಏನಪ್ಪ, ಮೊದಲನೇದಾಗಿ ಏನು ಮಾಡಬೇಕಂದ್ರೆ ನಿಮ್ಮ ಆಧಾರ್ ಸೀಡಿಂಗ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಆಧಾರ್ ಸೀಡಿಂಗ್ ಸ್ಟೇಟಸ್ ಇನ್ನು ಆ್ಯಕ್ಟಿವ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ನಿಮಗೆ ಗೃಹಲಕ್ಷ್ಮಿ ಹಣ ಖಂಡಿತವಾಗಲೂ ಬರುವುದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಮ ಆಧಾರ್ ಸೀಡಿಂಗ್ ಇನ್ಆ್ಯಕ್ಟಿವ್ ಆಗಿರ್ಬೋದು
ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ್ಯಕ್ಟಿವ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿನ ಹಿಂದಿನ ಹಣ ಆಗಿರ್ಬೋದು, ಅದರ ಜೊತೆಗೆ ಮುಂದೆ ಜಮಾ ಆಗುವಂಥ ಹಣ ಕೂಡ ಖಂಡಿತವಾಗಿ ಜಮಾ ಆಗ್ತದೆ ಸ್ನೇಹಿತರೆ. ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇನ್ಆ್ಯಕ್ಟಿವ್ ಇದ್ದರೆ ಏನಿಲ್ಲ, ಬ್ಯಾಂಕಿಗೆ ಹೋಗಿ ಒಂದು ಫಾರ್ಮ್ನ ತುಂಬಿಕೊಟ್ರೆ ಸಾಕು ಸ್ನೇಹಿತರೆ. ಆಧಾರ್ ಸೀಡಿಂಗ್ ಫಾರ್ಮ್ ಅದನ್ನು ತುಂಬಿಕೊಟ್ರೆ ಖಂಡಿತವಾಗಿ ನಿಮಗೆ ಹಣ ಜಮಾ ಆಗೇ ಆಗ್ತದೆ ಸ್ನೇಹಿತರೆ ಅಂತಲೇ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಕೂಡ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದ.